ಒಂದು ಫೇಮಸ್ ಹಿಂಗಿದೆ, ಎಂಪವರ್ಡ್ ವಿಮೆನ್ ಎಂಪವರ್ ದ ವರ್ಲ್ಡ್ ಅಂತ. ಐ ಥಿಂಕ್ ನಿಮ್ಮ ಕೇಸಲ್ಲಿ ಅದು ತುಂಬಾ ನಿಜ. ನನಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ನಿಮ್ಮ ಮನೇಲಿ ಗಂಡು ಮಕ್ಕಳು ಯಾರೂ ಇಲ್ವಾ ಅಂತ. ಪಾಲಿಟಿಕ್ಸ್ ಬಿಟ್ಟು ಬೇರೆನೇ ಒಂದು ಕರಿಯರ್ ಅಂತ ಕನ್ಸ್ಕೊಂಡಿದ್ರಾ? ಇಲ್ಲ, ನಾಟ್ ಎಟ್ ಆಲ್. ಆ್ಯಕ್ಚುಲಿ ನಾನು ಲಾ ಓದಿದೆ ರಾಜಕಾರಣ ಮಾಡಲಿಕ್ಕೆ. ಹೌ ಡು ವಿ ವಿನ್ ಟ್ರಸ್ಟ್ ಆಫ್ ಬಿಗ್ ಲೀಡರ್ಸ್? ಈಗ ನನ್ನನ್ನು ಯಾರಾದರೂ ನೋಡಿದ್ರೆ ಇವ್ರು ಸಾಂಪ್ರದಾಯಿಕವಾದ ರಾಜಕಾರಣಿ ಅಂತ ಅನ್ನೋದೇ ಇಲ್ಲ. ಎಟ್ ದಿ ಎಂಡ್ ಆಫ್ ದ ಡೇ ಜಾತಿ ರಾಜಕಾರಣ. ಇಟ್ ಈಸ್ ಎಟ್ ದಿ ಎಂಡ್ ಆಫ್ ದ ಡೇ ಯಾವುದೇ ಒಂದು ಕ್ಷೇತ್ರನ ಗೆಲ್ಲಬೇಕು ಅಂದರೆ ಅಲ್ಲಿಯ ಪಾಪ್ಯುಲೇಷನ್ ಮತ್ತು ಡೈನಾಮಿಕ್ಸ್ನ ಅರ್ಥ ಮಾಡ್ಕೋಬೇಕು. ಪಕ್ಷದವರಿಗೆ ಅದು ಅರ್ಥನೇ ಆಗೋದಿಲ್ಲ. ದಟ್ ನೀವು ಫಸ್ಟ್ ಆಫ್ ಆಲ್ ನೀವು ಚುನಾಯಿತರಾಗಿ ಜನರನ್ನ ರೆಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಅವ್ರಿಗೆ ಅನ್ಸುತ್ತೆ. ಇನ್ನೂ ನಾವು ಅದೇ ಮೊದಲು ಕೊಟ್ಟಿದ್ದ ಸಮಯನೇ ನಾವು ಕೊಡಬೇಕು ಅಂತ. ನನಗೆ ಯಾರೋ ಹೇಳಿದ್ರಂತೆ, ಫಸ್ಟ್ ಕಾಂಗ್ರೆಸ್ ಆಫೀಸ್ನ ಗುಡಿಸ್ಲಿಕ್ಕೆ ಕಲೀಲಿ. ನಾನು ಗ್ರಾಮೀಣ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿರೋದು. ಆ್ಯಂಡ್ ಗ್ರಾಮೀಣ ಕ್ಷೇತ್ರದಲ್ಲಿ ಆ್ಯಕ್ಚುಲಿ ನಾವು ಅನ್ಕೊಂತೀವಿ ಅವ್ರದ್ದು ಮನಸ್ಥಿತಿ ವಿಶಾಲವಾಗಿಲ್ಲ ಅಂತ. ಬಟ್ ದಟ್ಸ್ ನಾಟ್ ಟ್ರೂ. ಫಸ್ಟ್ ಸವಾಲ್ ಬರೋದೇ ಅದು, ದುಡ್ಡು ಎಷ್ಟಿದೆ, ಆಗುತ್ತಾ ಎಲೆಕ್ಷನ್ ಫೇಸ್ ಮಾಡಲಿಕ್ಕೆ, ಎದುರಿಸಲಿಕ್ಕೆ ಅಂತ. ನನಗೆ ಇನ್ಫ್ಯಾಕ್ಟ್ ಪ್ರಶ್ನೆ ಬಂದಿತ್ತು, ನೀವು ಈಗಲೇ ಇಷ್ಟು ದೊಡ್ಡ ಗಾಡಿಯಲ್ಲಿ ಓಡಾಡ್ತಾ ಇದ್ದೀರಾ ಅಂತ. ಐ ಆಮ್ ಲೈಕ್, ಸೊ ವಾಟ್? ಐ ಸೆಡ್ ಐ ಹ್ಯಾವ್ ಟೇಕನ್, ಲೈಕ್ ಐ ಪೇಡ್ ಫಾರ್ ದಿಸ್ ಕಾರ್. ನಾನು ಲೋನ್ ತೊಗೊಂಡಿದ್ದೀನಿ, ಟ್ಯಾಕ್ಸ್ ಕಟ್ಟಿದ್ದೀನಿ.